ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ, ಅವಧೂತರಲ್ಲಿ, ಶರಣರಲ್ಲಿ, ಸಂತರಲ್ಲಿ, ಸತ್ಪುರುಷರಲ್ಲಿ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಸಾಕ್ಷಾತ್ ಕಾಳಿಕಾದೇವಿಯ ಅಂಶವೇ ಆದಂತಹ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ಬಂದಂತಹ ಒಂದು ಅವಿಸ್ಮರಣೀಯ ಘಟನೆ. ಎಂತಹ ಅದ್ಭುತವಾದ ಘಟನೆ ಅಂತಂದರೆ, ಇದು ಈ ಭೂಮಿಯ ಮೇಲೆ ನಮ್ಮ ಪಾತ್ರ ಏನು, ನಿಜವಾಗಲೂ ನಾವು ಯಾರಾಗಿದ್ದೇವೆ, ಯಾವ ರೀತಿ ಬದುಕಬೇಕು ಅನ್ನುವಂತಹ ಅಂಶವನ್ನು ಹೊತ್ತಂತಹ ಈ ಚರಿತ್ರೆ ಸಂಪೂರ್ಣವಾಗಿ ನೀವಿದನ್ನು ಆಲಿಸಿದರೆ ಗೊತ್ತಾಗ್ತೈತಿ. ಒಂದು ಸಲ ನಾಗಲಿಂಗ ಅಜ್ಜವರು ಗಜೇಂದ್ರಗಡಕ್ಕೆ ಹೋಗಿದ್ರು. ಅಲ್ಲಿ ನಾಗಲಿಂಗ ಅಜ್ಜಾರ ಶಿಷ್ಯನಾದಂತಹ ನಿರ್ವಾಣ ಸ್ವಾಮಿ ಅಂಥೇಳಿ ಒಬ್ರು ಇದ್ರು. ನಾಗಲಿಂಗ ಅಜ್ಜವರು ಆ ಭಾಗಕ್ಕೆ ಹೋದ್ರಂದ್ರೆ ಆ ನಿರ್ವಾಣ ಸ್ವಾಮಿಯ ಹತ್ತಿರ ಹೋಗಿ ಅವರು ಮನೆಯೊಳಗೆ ಇದ್ದು ಹೋಗುವಂತಹದ್ದು ಅವರು ಆ ರೀತಿ ನಡ್ಕೊಂತಿದ್ರು. ಒಂದು ಸಲ ನಿರ್ವಾಣ ಸ್ವಾಮಿಯ ಮನೆಯಲ್ಲಿ ಒಂದು 4 ದಿವಸ ಮುಕ್ಕಾಮ್ ಇರಬೇಕು, ಅಂದ್ರೆ ವಸ್ತಿ ಇರಬೇಕು ಅಂಥೇಳಿ ನಾಗಲಿಂಗ ಅಜ್ಜವರು ಆಸೆ ಪಟ್ಟಿದ್ರು. ಆ ಸಂದರ್ಭದೊಳಗೆ ನಿರ್ವಾಣ ಸ್ವಾಮಿಯ ಮನೆಯಲ್ಲಿ ಒಂದು 4 ದಿವಸ ಹೋಗಿ ಇದ್ರು. ಅಲ್ಲಿ ಬಹಳಷ್ಟು ಗಜೇಂದ್ರಗಡಕ್ಕೆ ನಾಗಲಿಂಗ ಸ್ವಾಮಿಗಳು ಬಂದಾರು ಅಂತಂದ್ರೆ ಜ್ಞಾನ ಪಿಪಾಸುಗಳು, ಅಲ್ಲೆಲ್ಲ ಜ್ಞಾನಕ್ಕೆ ಹಾತೊರೆಯುವಂತ ಜನ ಇತ್ತು. ಜ್ಞಾನಿಗಳ ಬಂದಾರ ಅಂದ್ರೆ ಎಲ್ಲ ಜನ ಸೇರಿ ಜ್ಞಾನಿಗಳ ಏನು ಹೇಳ್ತಾರ ಅದನ್ನ ಬಹಳ ಚಂದ ಕೇಳೋರು. ಈಗೆಲ್ಲ ಕೇಳುವಂಥ ಜ್ಞಾನಿಗಳು ಬಂದ್ರೆ ಕೇಳುವಂಥದ್ದು ಕಡಿಮೆ ಭಾಳ ಆಗಿದೆ. ಈಗ ಯಾರಾದ್ರೂ ಒಬ್ಬ ಜ್ಞಾನಿ ಬಂದಾನೋ ಅಂತಂದ್ರೆ ಯಾವ ಜಾತಿಯವ ಬಂದಾನ ಅಂತ ಹೇಳಿ ಮೊದಲು ವಿಚಾರ ಮಾಡುವಂಥ ಜನ ಈಗದ. ಆದ್ರೆ ಅದು ತಪ್ಪದು. ಯಾಕಂದ್ರೆ ಕಬೀರ್ ದಾಸರು ಒಂದು ದೋಹೆಯೊಳಗೆ ಬರೀತಾರ, ಜ್ಞಾನಿ ಯಾರೇ ಇದ್ರೂ ಕೂಡ ಆ ಜ್ಞಾನಿ ಎದುರುಗಡೆ ಬಂದ್ರೆ ಅವರ ಜ್ಞಾನವನ್ನೇ ಕೇಳಬೇಕೇ ಹೊರತು ಅವರು ಯಾವ ಜಾತಿಯವ ಅದಾನ ಅಂತ ಹೇಳಿ ಕೇಳೋದು ತಪ್ಪಾಗ್ತೈತಿ ಅಂತ ಹೇಳಿ ಅಂತ ಅದ್ಭುತವಾಗಿ ಕಬೀರ್ ದಾಸರು ಬರೀತಾರ. ಜಾತಿ ನ ಪೂಛೋ ಸಾಧು ಕಿ ಪೂಛ್ ಲೀಜಿಯೇ ಜ್ಞಾನ ಅಂತ ಹೇಳಿ ಬರೀತಾರ. ಹಂಗ ಈ ನಾಗಲಿಂಗ ಅಜ್ಜೋರ ಮಾತನ್ನ ಕೇಳಬೇಕು ಅಂತ ಹೇಳಿ ಸಾಕಷ್ಟು ಜನ ಅವರ ಮನೆ ಹತ್ರ ಬಂದು ಜ್ಞಾನವನ್ನ ಕೇಳೋರು. ಈ ರಾತ್ರಿಯ ವೇಳೆಯಲ್ಲಿ ಜ್ಞಾನ ಸಿಂಧುವನ್ನ ನಾಗಲಿಂಗ ಅಜ್ಜವರು ಬೋಧಿಸ್ತಾ ಇದ್ರು. ಬೆಳಿಗ್ಗೆ ಇಡೀ ಗಜೇಂದ್ರಗಡವನ್ನೆಲ್ಲ ಸುತ್ತಾಕವ್ರು. ಯಾವ್ದಾದ್ರು ಅಂಗಡಿ ಮುಂದೆ ಹೋಗೋರು, ಯಾವುದೋ ಬೀದಿ ಒಳಗೆ ಹೋಗೋರು, ಯಾರ್ದೋ ಮನೆ ಮುಂದೆ ನಿಂತು ಭಿಕ್ಷಾಟನೆ ಮಾಡೋರು. ಹಿಂಗೆ ಅವರು ವಿಚಿತ್ರ ವಿಚಿತ್ರ ವರ್ತನೆಗಳು. ಯಾಕಂದ್ರೆ ನಾಗಲಿಂಗ ಸ್ವಾಮಿಗಳ ವರ್ತನೆ ಬಗ್ಗೆ ಈಗಾಗಲೇ ಬಹಳಷ್ಟು ನಾನು ಹೇಳಿದ್ದೀನಿ. ಅವರ ವರ್ತನೆ ಒಂದು ರೀತಿ ಹುಚ್ಚನ ರೀತಿ, ಅಸಹ್ಯ ಅಸಭ್ಯ ವರ್ತನೆ, ಈ ರೀತಿ ಮಾಡೋರು. ಇದರ ಅರ್ಥ ಏನು ಅಂತಂದ್ರೆ ಆ ರೀತಿಯಾಗಿ ಜನರನ್ನ ಆ ರೀತಿಯಾಗಿ ತೋರ್ಪಡಿಸಿದ್ರು ಕೂಡ ಅಲ್ಲಿ ಒಂದು ಯಾವುದೋ ಒಂದು ತತ್ವವನ್ನ ಜನರಿಗೆ ನೀಡೋರು. ಆ ರೀತಿ ಇದ್ದು ಅಂತಹ ತತ್ವಜ್ಞಾನಿಯವರು, ಅಂತಹ ಜ್ಞಾನಿ, ಅಂತಹ ಕಾಳಿ ಅಂಶವೇ ಆದಂತಹ ಒಂದು ವಿರಾಟ್ ರೂಪವೂ ಕೂಡ ಅವ್ರದ್ದಾಗಿತ್ತು. ಒಂದು ಸಲ ಬೆಳಿಗ್ಗೆ ಅವರು ಯಾವುದೋ ಒಂದು ಓಣಿಯೊಳಗೆ ಹೊರಟಾಗ ಬಹಳಷ್ಟು ಜನ ಸೇರ್ಕೊಂಡು
ಗೋಳೆಯಾಗಿ ನಿಂತಿದ್ದನ್ನು ಅವ್ರು ನೋಡಿದ್ರು. ಯಾಕೆ ಇಲ್ಲಿ ಇಷ್ಟೊಂದು ಜನ ನಿಂತಾರ ಈ ಓಣಿ ಒಳಗೆ ಅಂಥೇಳಿ ಅದರ ಹತ್ತಿಕ್ಕೆ ಹೋದ ನಂತರ ಅಲ್ಲಿ ಜೋರಾಗಿ ಅಳುವಂತಹ ಶಬ್ದ ಕೇಳಿಸ್ತವ್ರಿಗೆ. ಒಬ್ಬಳು ಮಹಿಳೆ ಜೋರಾಗಿ ಎದಿ ಬಡ್ಕೊಂಡ ಅಳಾಕತ್ತಾಳ. ಯಾಕೆ ಈಕೆ ಅಳಾಕತ್ತಾಳು ಅಂಥೇಳಿ ನಾಗಲಿಂಗಜ್ಜೋರು ಸೂಕ್ಷ್ಮವಾಗಿ ಅದನ್ನ ಗಮನಿಸಿದ ಕೂಡಲೇ ಗೊತ್ತಾತು ಅಲ್ಲಿ ಏನಾಗಿತ್ತು ಅಂತಂದ್ರೆ ಆ ಮಹಿಳೆ ಯಾಕೆ ಅಳ್ಳಿಕತ್ತಾಳ ಅಂತಂದ್ರೆ ಆ ಮಹಿಳೆಯ ಮಗ ತೀರ್ಕೊಂಡು ಬಿಟ್ಟಾನ. ಇನ್ನು ಮಗ ಸತ್ತಾನಂದ್ರ ತಾಯಿಯ ರೋದನೆಯನ್ನ ಕೇಳಬೇಕೇನ್ರಿ? ಬಹಳಷ್ಟು ಜೋರ ಆಕಿ ತನ್ನ ಮಗನನ್ನ ನೆನಪಿಸ್ಕೊಂಡ ಅಳ್ಳಿಕತ್ತಿದ್ದು. ಇನ್ನ ಸ್ವಾಮಿ ನೋಡ್ರಿ, ಬಂದಂತ ಸ್ವಾಮಿ ಅಲ್ಲಿನ ವಿದ್ಯಮಾನವನ್ನೆಲ್ಲ ತಿಳ್ಕೊಂಡು ಆ ತಾಯಿಯನ್ನ ಹೇಗಾದರೂ ಮಾಡಿ ಸಮಾಧಾನ ಮಾಡುವ ನೆಪದಲ್ಲಿ ಅಲ್ಲಿ ಒಂದು ಲೀಲೆಯನ್ನ ತೋರಿಸ್ತಾನೆ. ನಾಗಲಿಂಗಜ್ಜ ಒಂದು ಲೀಲೆಯನ್ನ ತೋರಿಸ್ತಾನೆ. ಏನ್ ಮಾಡಿದ ಆತಂದ್ರೆ, ಅದೇ ಮಾರ್ಗದಲ್ಲಿ ಬಿದ್ದಂತಹ ಒಂದು ಸತ್ತು ಬಿದ್ದಿತ್ತು ಒಂದು ಕಪ್ಪೆ. ಆ ಕಪ್ಪೆಯನ್ನು ತಗೊಂಡು ಅದನ್ನ ರಸ್ತೆ ಮಧ್ಯದಲ್ಲಿ ಇಟ್ಟು ತಲೆ ಮ್ಯಾಗ ಕೈ ಇಟ್ಕೊಂಡ ಜೋರಾಗಿ ಚೀರ್ಲಕತ್ತ. ಅಯ್ಯೋ ನನ್ನ ಕಂದನೇ, ಸುಂದರಾಂಗನೇ, ನೀನು ಸತ್ತು ಹೋದೆಯಾ? ನನ್ನ ಮನೆಯ ಬೆಳಕು ನಂದಿ ಹೋಯಿತು. ನೀನಿಲ್ಲದೆ ನಾನು ಹೆಂಗ ಬದುಕಲಿ? ನನ್ನ ಸಂಕಟ ಯಾರ ಮುಂದೆ ಹೇಳಲಿ? ಹಿಂಗ ಈ ರೀತಿ ದೊಡ್ಡ ಧ್ವನಿ ತೆಗೆದು ಚೀರಿ ಅಳಾಕತ್ತ. ಅವಾಗ ಈ ನಾಗಲಿಂಗ ಅಜ್ಜಾನ ಏನು ರೋಧನೆ ಇತ್ತು, ಈ ರೋಧನೆಯನ್ನ ಏನಪ್ಪಾ ಅಂತಂದ್ರ ಅಲ್ಲಿದ್ದ ಜನ ಎಲ್ಲ ಸ್ವಲ್ಪ ಹಿಂದೆ ತಿರುಗಿ ನೋಡ್ಲಕ್ಕಿತ್ತು. ಆ ಸತ್ತಂತ ಮಗುವಿನ ಮುಂದೆ ಕೂತ ಏನು ತಾಯಿ ಅಳತಿದ್ಳು, ಅಕಿ ರೋಧನೆಗಿಂತ ನಾಗಲಿಂಗ ಅಜ್ಜನ ರೋಧನೆ ಏನಿತ್ತು ಅದೇನದು ಹೇಳಬಾರ್ದು, ಅಷ್ಟು ವಿಪರೀತ ಇತ್ತು. ಇನ್ನ ಇದನ್ನ ಕಂಡಂತಹ ಆ ತಾಯಿ ನೋಡ್ರಿ, ತಾಯಿ ಹೆಸರು ಚಂದ್ರಮ್ಮನು ಕೂಡ ಏನ್ ನಡಿಲಾತೈತಿ ಅಂತ ಹೇಳಿ ಎದ್ದು ಬಂದಳು. ಯಾರು ಅಳಾಕತ್ತಾರ? ನನಕಿ ಹಚ್ಚ ಅಳಿಕತ್ತಾರಲ್ಲ ಯಾರು? ಅವಾಗ ಜನನೂ ಬಂತು, ಈಕಿನೂ ಬಂದಳು. ನೋಡ್ಕೊಂತು ಈ ವಿಲಕ್ಷಣವನ್ನ ನೋಟ ಏನಿತ್ತು, ಈ ವಿಲಕ್ಷಣ ನೋಟವನ್ನ ನೋಡ್ಕೊಂತ ನಿಂತ್ರು ಎಲ್ಲಾರು. ಆಗ ಚಂದ್ರಮ್ಮಂದಳು, ನಾನು ನನ್ನ ಕಂದನ ಸಾವಿಗಾಗಿ ಅಳ್ತಾ ಇದ್ದೀನಿ, ನೀನ್ ಯಾಕೆ ಅಳಾಕತ್ತಿ? ನನ್ನ ಮಗ ಸತ್ತಾನ, ಅದು ನನಗೆ ದುಃಖ, ನಾ ಅಳ್ತೀನಪ್ಪ, ನೀ ಯಾಕೆ ಅಳಾಕತ್ತಿ? ಅವಾಗ ನಾಗಲಿಂಗಜ್ಜವ್ರು ಅಂದ್ರು, ಸತ್ತು ಬಿದ್ದಿರುವಂತಹ ಈ ಕಪ್ಪಿಗೆ ಯಾರೂ ದಿಕ್ಕಿಲ್ಲ, ಈ ಊರಿನ್ಯಾಗ ಅದನ್ನ ಕೇಳುವವ್ರಿಲ್ಲ, ಅದರ ಸಾವಿಗೆ ಕಣ್ಣೀರ್ ಹಾಕೋರು ಯಾರು ಇಲ್ಲ, ಅದಕ್ಕೆ ಎಲ್ಲರ ಪರವಾಗಿ ನಾ ಅಳ್ಳಿಕ್ ಹತ್ತಿನಿವ. ಆಗ ಮತ್ತೊಬ್ಬ ಹೆಂಗಸ ಅಲ್ಲಿ ನಿಂತಿದ್ದಳು, ಆಯ್ಕೆ ಅಂದಳು, ನೀ ಹುಚ್ಚದಿ ಏನದಿ? ನೀನು ಹುಚ್ಚದಿ ಏನು? ಸತ್ತು ಹೋದ ಕಪ್ಪೆ ಸಲುವಾಗಿ ಮೀಸೆ ಹೊತ್ತ ಗಂಡಸಾಗಿ ನೀನು ಹೆಂಗಸೂರು ಗತಿ ಅಳತಿಯಲ್ಲ, ನೀನು ಬುದ್ಧಿ ಅದು ಐತೋ ಇಲ್ಲೋ ಅಂದಳಾಕಿ. ಅದಕ್ಕ ಈ ಪರಮಹಂಸನಾದಂತಹ ನಾಗಲಿಂಗ ಅವಧೂತ ಚಂದ್ರಮ್ಮನ ಕುರಿತಾಗಿ ಆ ಮಹಿಳೆ ಕುರಿತಾಗಿ ಹೇಳ್ರಿ, ನಿನ್ನ ಮಗುವಿಗಾಗಿ ಅಷ್ಟೊಂದು ನೀನು ಅಳತಿ ಇದ್ದೀಯಲ್ಲ, ಈ ಕಪ್ಪೆ ಸಲುವಾಗಿ ಸ್ವಲ್ಪ ಕಣ್ಣೀರ್ ಹರಿಸಬಾಲ, ಅಷ್ಟು ನಿನ್ನ ಮಗ ಸತ್ತಾನಂತ ಅಳಾಕತ್ತಿ ನೀನು, ಈ ಕಪ್ಪೆ ಸತ್ತೈತಿ, ಇದಕ್ಕೂ ಒಂದ್ ಸ್ವಲ್ಪ ಅಳಕ್ಕೆ ಬಾ ಅಂದ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಸತ್ತ ಮಗುವಾಗಿ ನಾ ಅಳ್ತೀನಿ, ಅದು ನನ್ನ ಮುದ್ದಿನ ಮಗು ಆಗಿತ್ತು, ಏನೂ ಸಂಬಂಧ ಇಲ್ಲದ ಈ ಕಪ್ಪೆ ಸಲುವಾಗಿ ನಾ ಯಾಕೆ ಗೋಳಾಡ್ಲಿ ಅಂದಳಕಿ ಚಂದ್ರಮ್ಮ. ಮಗು ನನ್ನ ಹೊಟ್ಟೆಯಾಗ ಹುಟ್ಟಿತ್ತು, 9 ತಿಂಗಳು ಹೊತ್ತು ಹೆತ್ತು ಅದನ್ನ ನಾನು ಸಾಕಿದ್ದೆ, ಅದು ಸತ್ತೈತಿ, ಅದಕ್ಕೆ ಹೇಳ್ತೀನಿ. ಮತ್ತೆ ಈ ಕಪ್ಪೇನು ಕಪ್ಪಿಗೆ ಸಂಬಂಧ ಇಲ್ಲ, ಇದಕ್ಕೆ ಯಾಕೆ ನಾ ಆಳ್ಬೇಕಂದಳಕಿ ಚಂದ್ರಮ್ಮ. ಆಗ ನಾಗಲಿಂಗಜ್ಜವ್ರು ಉತ್ತರಿಸ್ತಾರ, ನೋಡ್ತಾಯಿ, ಆ ಶಿಶುವಿನಂತೆ ನಿನ್ನ ಹೊಟ್ಟೆಯಲ್ಲಿ ಅನೇಕ ಜಂತುಗಳು ಹುಟ್ಟತಾವ. ಅಂದ್ರೆ ಕ್ರಿಮಿಕೀಟಗಳು, ಜಂತುಗಳು ಅಂದ್ರೆ ಏನಿಲ್ಲ, ಕ್ರಿಮಿಕೀಟಗಳು ಹುಟ್ಟತಾವ. ಅಂತ ಅನೇಕ ಕ್ರಿಮಿಕೀಟಗಳು ಹುಟ್ಟಿ ಸಾಯ್ತಾವ, ಎಷ್ಟೋ ಹುಟ್ಟತಾವ. ಹಾಗೆ ನಿನ್ನ ದೇಹದಲ್ಲಿಯೇ ಹುಟ್ಟಿ ಸಾಯುವ
ಎಲ್ಲ ಜೀವರಾಶಿಗಳಿಗೂ ನೀನು ಅದೇ ರೀತಿ ಅಳತಿ ಏನು? ನೋಡ್ರಿ, ಅವ್ರ ಪ್ರಶ್ನೆ ಎಷ್ಟು ಮಾರ್ಮಿಕವಾಗೈತಿ ನೋಡ್ರಿ. ಎಷ್ಟೋ ಹುಟ್ಟಿ ಸಾಯ್ತಾವು, ಅದಕ್ಕೆಲ್ಲ ಅಳುವುದಿಲ್ಲ ನೀ. ಇದು ಒಂದಕ್ಕೆ ಯಾಕೆ ಇಷ್ಟ ಅಳತಿ? ಅದಕ್ಕೂ ಅಳಬೇಕಲ್ಲ. ನೀನು ಅಳುವುದಕ್ಕಾಗಿ ಈ ನಮನಿ ಹಿಂಗ ರೋದಿಸ್ತಿ, ಅದ ಏನು ಸತ್ತದ್ದು ಹೊಳೆ ಬರ್ತದೇನು? ಎಷ್ಟೋ ಹುಟ್ಟಿ ಸಾಯ್ಲತ್ತಾವು, ಅವಕ್ಕೆಲ್ಲ ಅಳುವುದಿಲ್ಲ, ಇದಕ್ಕೆ ಮಾತ್ರ ಅಳತಿ. ಹೀಗಾಗಿ ನಿನ್ನ ಗರ್ಭದಲ್ಲಿ ಈ ಹುಟ್ಟಿ ಸತ್ತಿರುವಂತಹ ಆ ಶಿಶುವಿಗಾದರೂ ನೀನು ಅಳುವ ಅಗತ್ಯವಿಲ್ಲ. ಇಲ್ಲಿ ಅವಕ್ಕೆಲ್ಲ ಅಳುವುದಿಲ್ಲ ಅಂದ ಬಳಕ ಇದಕ್ಕೂ ಕೂಡ ನೀ ಅಳುವಂತಹ ಅಗತ್ಯ ಇಲ್ಲ. ಯಾಕಂದ್ರ ಒಂದ್ ಕಡೆ ಹುಟ್ಟೈತಿ, ಒಂದ್ ಕಡೆ ಸಾಯ್ತೈತಿ. ಸತ್ತದ್ದು ಮತ್ತು ಒಂದ್ ಕಡೆ ಹುಟ್ಟಲೇಬೇಕು. ಯಾಕಂದ್ರ ಸತ್ತಿರುವುದು ಕೇವಲ ದೇಹ ಮಾತ್ರ, ಆತ್ಮಕ್ಕ ಏನಿಲ್ಲ, ಸಾವಿಲ್ಲ. ಆತ್ಮಕ್ಕೆ ಮರು ಹುಟ್ಟು ಐತಿ. ಆತ್ಮ ಮತ್ತೊಂದು ದೇಹವನ್ನ ತಗೊಂಡು ಮತ್ತು ಜೀವಾತ್ಮ ಆಗಿ ಎಲ್ಲವನ್ನ ನೋಡ್ತತಿ. ಯಾವಾಗ ಅದಕ್ಕೆ ಒಲ್ಲೆ ಅನಿಸ್ತೈತಿ, ಈ ದೇಹವನ್ನ ಬಿಟ್ಟು ಹೋಗುತ್ತೈತಿ, ಈ ದೇಹವನ್ನ ಬಿಟ್ಟು ಹೋಗ್ತೈತಿ. ಆತ್ಮ ಅದು ಚಿರಂಜೀವಿ, ಹುಟ್ಟು ಸಾವುಗಳು ಅದಕ್ಕಿಲ್ಲ. ನಾವು ಹೆಂಗ ದೇಹದ ಮ್ಯಾಗ ಬಟ್ಟೆಯನ್ನ ದಿನಾಲೂ ಬದಲಾಯಿಸ್ತೀವಲ್ಲ, ಹಂಗ ಆತ್ಮ ಈ ದೇಹವೆಂಬ ಬಟ್ಟೆಯನ್ನ ದಿನಾಲೂ ಬದಲಾಯಿಸ್ಕೊಂತ ಇರ್ತೈತಿ. ದಿನಾಲೂ ಅಂತಂದ್ರೆ ದಿನ ಅಂತಲ್ಲ, ತನಗೆ ಯಾವಾಗ ಬೇಕೋ ಆವಾಗ ಅಂದಂಗ. ಈ ದೇಹ ಇದೊಂದು ಚೈತನ್ಯವಿಲ್ಲದ ಜಡ ವಸ್ತು. ಅದರ ಮೇಲಣ ಮೋಹವನ್ನ ನೀನು ತೊರೆಯಬೇಕಲ್ಲನ ತಾಯಿ. ಜನನ ಮರಣಗಳು ಈ ಜಗದ ಅನಿವಾರ್ಯ ಲಕ್ಷಣವೆಂದು ನೀನು ತಿಳಿದುಕೋ ಅಂಥೇಳಿ ಈ ಕಪ್ಪೆ ನೆವದಾಗ ನಾಗಲಿಂಗಜ್ಜೋರು ಉಪದೇಶ ಮಾಡ್ಲಿಕ್ಕತ್ತಾರ ಜನರಿಗೆ. ನೋಡ್ರಿ, ಸತ್ತ ಮನೆಯಲ್ಲೂ ಕೂಡ ಉಪದೇಶ ಮಾಡುವಂತಹವ್ರು ಯಾರಾದ್ರೂ ಇದ್ರ ಅದು ಶರಣರು, ಸಂತರು, ಜ್ಞಾನಿಗಳು, ಅವಧೂತರು ಮಾತ್ರ. ನಾವೆಲ್ಲ ಹೋಗಿ ಸತ್ತವ್ರ ಮನ್ಯಾಗ ಕುಂತ್ರ ಹಿಂಗ ಉಪದೇಶ ಮಾಡಕ್ ಆಗೋದಿಲ್ಲ. ಬಹಳ ಅಂದ್ರೆ ಏನ್ ಹೇಳ್ತೀವಿ ನಾವು? ಇಲ್ಲವಾ, ಸಮಾಧಾನ ಮಾಡಕೋ, ಸಮಾಧಾನ ಮಾಡಕೋ, ಹೊಟ್ಟೆ ಹಾಕೋ, ಬಹಳ ತ್ರಾಸ್ ತಗೋಬೇಡ, ಇನ್ನ ಜೀವನ ಐತ್ ನಿಂದು. ಇಂಥವು ಏನೋ ಕೆಲವೊಂದಿಷ್ಟು ಆಗ್ಲಾರದ ಮಾತುಗಳನ್ನು ಹೇಳೋರು ಅಷ್ಟೇ ನಾವು. ಆದ್ರೆ ನಿಜವಾದ ಜ್ಞಾನಿಗಳ ಮಾತ್ರ ಇಂಥವು ಮಾತಾಡ್ತಾರ. ಆಗ ಪುರುಷನೊಬ್ಬ ಏನಂದಾತಂದ್ರೆ, ನೀನಾದರೂ ದೇಹ ಮೋಹವನ್ನ ತೊರೆದು ವಿರಾಗಿಯಾಗಿದ್ದಿ, ದೇಹದ ಮ್ಯಾಗಿನ ಮೋಹ ತೆಗಿ ಅಂತ ಹೇಳಲಿಕ್ಕತ್ತಿ. ಮತ್ತ ಹಂಗ ನೀ ದೇಹದ ಮ್ಯಾಗಿನ ಮೋಹ ತೆಗಿ ಅಂತ ಹೇಳಾವ, ಈ ಕಪ್ಪಿ ಸಲುವಾಗಿ ಯಾಕೆ ಅಳ್ಳಾಕತ್ತಿ ಅದು ಹೇಳ ಮೊದಲ. ಮಂದಿಗೆ ದೇಹದ ಮ್ಯಾಗಿನ ಮೋಹ ತೆಗಿ ಅನ್ನಾವಣಿ, ಮತ್ತ ನಿನಗೂ ದೇಹದ ಮ್ಯಾಗ ಯಾವುದೂ ವ್ಯಾಮೋಹ ಇಲ್ಲದ ವಿರಾಗಿ ಆಗಿದೆ. ಆದ್ರೆ ಈ ಕಪ್ಪಿ ಸಲುವಾಗಿ ನೀ ಅಳೋದು ತಪ್ಪಲ್ಲೇನು? ಅವಂದು ಪ್ರಶ್ನೆ ಬಹಳ ಉತ್ತಮ ಐತೆ. ಮತ್ತೆ ಅವನ ಪ್ರಶ್ನೆನೂ ಬಹಳ ಉತ್ತಮ ಐತಿ. ಅವಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಸ್ವಾಮಿಗಳು ಏನಂದ್ರು, ನಾಗಲಿಂಗ ಅವಧೂತರು, ಮುನಿವರನು ದೇಹಕ್ಕೊಲಿದು ವ್ಯವಹಾರ ಮಾಡುವವನಂತೆ ತೋರಿದರು ನೀರಿನಲ್ಲಿರುವ ಕಮಲದಂತೆ, ಕೆಸರಿನಲ್ಲಿರುವಂತಹ ಕಮಲದಂತೆ. ಎಲ್ಲ ಮುನಿ ದೇಹದ ಮ್ಯಾಗ ವ್ಯಾಮೋಹ ಇದ್ದಂತೆ ಕಂಡ್ರು ಕೂಡ ಅವ ವ್ಯಾಮೋಹ ಇಲ್ಲದಂಗ ಇರ್ತಾನ. ಕೆಸರಿನೊಳಗ ಕಮಲ ಇದ್ರೂ ಕೂಡ ಕಮಲಿಗೆ ಕೆಸರು ಹತ್ತೋದಿಲ್ಲ. ಕಮಲ ಪವಿತ್ರವಾದುದು, ಆದ್ರೆ ಇರುವುದೆಲ್ಲೇ ಕೆಸರಿನೊಳಗ. ಆ ಕಮಲದಂತೆ ಅದಕ್ಕೆ ಅಂಟದೆ ಇರುತ್ತಾನೆ, ನಿರಾಭಿಮಾನಿಯಾಗಿರುತ್ತಾನೆ. ಪ್ರಾರಬ್ಧ ಕರ್ಮದ ಬಲದಿಂದ ಏನೇನು ನಡೆಯುತ್ತದೆಯೋ ಅದೆಲ್ಲವನ್ನು ತಾನು ಅನುಭವಿಸುವಂತೆ ತೋರಿದರೂ ಕೂಡ ಅದರಿಂದ ಅವನಿಗೆ ಏನು ಹಾನಿ ಇಲ್ಲ. ಅಂದ್ರೆ ನಿಜವಾದ ಸ್ವಾಮಿ ಹಂಗಿರಬೇಕು, ಅವಧೂತ ಹೆಂಗಿರಬೇಕು ಅಂತ ಹೇಳಿಕತ್ತಾನಿಲ್ಲಿ ನಾಗಲಿಂಗಜ್ಜ. ಈಗಿನ ಸ್ವಾಮಿಗಳು ಹೆಂಗ ಅಂಥೇಳಿ ದಿನನಿತ್ಯ ನೀವು ಸಾಕಷ್ಟು ನೋಡೇರಿ ನೀವು. ನಾ ಹೇಳೋದ್ರೊಳಗೆ ಏನು ಅರ್ಥ ಇಲ್ಲ.
ದಿನ ನ್ಯೂಸ್ದೊಳಗೂ ಅದೇ ನಡೆದದ, ಯಾವುದೇ ಮೊಬೈಲ್ ತೆಗೆದ್ರು ಅದೇ ನಡೆದದ. ಯಾವ ಮಠ ಮಂದಿರಗಳನ್ನು ನೋಡಿದ್ರು ಕೆಲವೊಂದು ಕಡೆ ಯಾವ ರೀತಿ ಸ್ವಾಮಿಗಳು ಅದಾರು, ಯಾವ ರೀತಿ ಲೌಕಿಕದೊಳಗ ಮುಣಿಗೆ ಒದ್ದಾಡ್ಲಿಕ್ಕತ್ತಾರು ಅಂತೇಳಿ ನೀವು ನೋಡ್ಲಿಕ್ಕತ್ತೇರಿ ಅದನ್ನ. ಇನ್ನು ಕೆಲವೊಂದಿಷ್ಟು ಶರಣರು ಅದಾರ, ಇನ್ನ ಭೂಮಿ ಮ್ಯಾಗ ಒಳ್ಳೆ ಒಳ್ಳೆ ಜನ ಅದಾರ. ಅವರಿಂದನೇ ಮಳೆ ಬೆಳೆ ನಾವೆಲ್ಲ ಒಳ್ಳೆ ರೀತಿ ಬದುಕ್ತಾ ಇದ್ದೀವಿ ಅಂತಂದ್ರ ಅವ್ರ ಆಶೀರ್ವಾದ. ಇನ್ನ ಮುಂದ ಅವಧೂತರು ಏನಂತಾರತಂದ್ರ, ಈ ಪರರ ವ್ಯಥೆಯನ್ನ ಕಂಡು ತಾನು ಅಳುವುದೇಕೆ ಅಂತ ಹೇಳಿ ನೀ ಏನು ಪ್ರಶ್ನೆ ಮಾಡಿದಲ್ಲ, ಅದಕ್ಕೆ ಉತ್ತರ ನೋಡು ಈ ರೀತಿಯಾಗೈತಿ. ದೇಹದಾರಿಯು ತಾನು ಸಚ್ಚಿದಾನಂದ ಸ್ವರೂಪನಾದರೂ ಈ ದೇಹವೇ ನಾನೆಂದು ಭಾವಿಸುತ್ತಾನೆ. ಆ ದೇಹದ ಅಥವಾ ಆ ದೇಹಕ್ಕೊದಗುವ ಸುಖ ದುಃಖಗಳೆಲ್ಲ ತನಗೇ ಆಗುತ್ತವೆ ಅಂತೆ ಅವನು ದುಃಖಕ್ಕೆ ಈಡಾಗುತ್ತಾನೆ. ಆದ್ರೆ ಅದು ಅವಿದ್ಯೆ, ಅದು ಅಜ್ಞಾನ. ದೇಹದಾರಿಗಳ ಆ ಅಜ್ಞಾನವು ತೊಲಗುವುದು ಯಾವಾಗ ಎಂಬ ಭೂತದಯೆಯಿಂದ ಪ್ರೇರೇಪಿತರಾಗಿ ಮುನಿವರರು ಮರಗುತ್ತಾರೆಯೇ ಹೊರತು ಜಡವಾದ ಶರೀರವನ್ನ ಮೋಹಿಸಿ ಮರಗುವವರಲ್ಲ. ಒಬ್ಬ ಮುನಿ ಮರಗಲಾತಾನೋ ಅಂತಂದ್ರೆ ಯಾಕೆ ಮರಗತಾನ ಗೊತ್ತತೇನು? ಇಂತಹ ಜಡದೇಹದೊಳಗೆ ಸಿಕ್ಕಂತಹ ನನಗೆ ಮುಕ್ತಿ ಯಾವಾಗ ಅಂಥೇಳಿ ಮರಗುತ್ತಿರ್ತಾನ. ಸುಖ ದುಃಖಗಳು ಈ ದೇಹಕ್ಕಾದರೂ ಅದು ತನಗೇ ಆಗತಾವ ಅಂತ ಹೇಳಿ ಏನು ತಿಳ್ಕೊಂತಿರ್ತಾವಲ್ಲ, ಅದೆಲ್ಲ ಅವಿದ್ಯೆ, ಅದೆಲ್ಲವೂ ಅಜ್ಞಾನ ಆಗೈತಿ. ಇಂತಹ ಅಜ್ಞಾನದಿಂದ ಹೊರಗೆ ಬರ್ಲಿಕ್ಕೆ ಯಾವ ಚಡಪಡಿಸ್ತಿರ್ತಾನಲ್ಲ ಅವನು ನಿಜವಾದ ಜ್ಞಾನಿ. ಆ ರೀತಿಯಾಗಿ ಅಂತಹ ಶರೀರವನ್ನ ಮೋಹಿಸಿ ಮರುಗುವವರಲ್ಲವರು. ಈ ಜಡದ ದೇಹದಿಂದ ಹೊರಗೆ ಬಂದು ಪಾರಮಾರ್ಥವನ್ನ ಹೆಂಗ ಪಡ್ಕೋಬೇಕು ಅಂತ ಹೇಳಿ ಮರಗುತ್ತಿರ್ತಾರೆ ಹೊರತು ದೇಹವನ್ನ ನಂಬಿ ಮರುಗೋರಲ್ಲ ಅಂಥೇಳಿ ನಾಗಲಿಂಗಚೌರ್ ಹೇಳ್ರಿ. ಮುಂದೆ ಮಾತಾಡ್ತಾರ, ಈ ದೇಹವೇ ನಾನು ಎಂಬ ಭ್ರಾಂತಿಯೇ ನಿರಂತರವಾಗಿ ಈ ಜೀವನ ಜನನ ಮರಣಗಳ ದುಃಖ ಸಾಗರಕ್ಕೆ ಮೋಸದಿಂದ ತಳ್ಳುತ್ತಿರುತ್ತದೆ. ಈ ಜನನ ಮರಣಗಳೆಂಬ ಈ ದುಃಖ ಸಾಗರಕ್ಕೆ ತಳ್ಳುತ್ತಿರ್ತೈತಿ. ಯಾರು ದೇಹವೇ ನಾನಂತ ಹೇಳಿ ತಿಳ್ಕೊಂಡಿರ್ತಾರ ಅವರಿಗೆ. ಅದಕ್ಕೆ ದಯೆ ಎಂಬುದೇ ಇಲ್ಲ. ಈ ಸ್ಥೂಲ ದೇಹದಲ್ಲಿರುವಂತಹ ಆತ್ಮವಸ್ತುವಿಗೆ ಹುಟ್ಟು ಸಾವುಗಳಿಲ್ಲ. ಈ ಸ್ಥೂಲ ದೇಹವನ್ನ ತೊರೆದ ಬಳಿಕ ಅದು ತನ್ನ ಪುಣ್ಯ ಪಾಪಗಳಿಗೆ ಅನುಸಾರವಾಗಿ ಬೇರೊಂದು ದೇಹವನ್ನ ಮರಳಿ ಪಡೆದುಕೊಳ್ಳುತ್ತದೆ. ಜನನ ಮರಣಗಳ ಪರಿಕ್ರಮವು ಹೀಗೇ ಸಾಗ್ತಾ ಇರ್ತೈತಿ, ನಿರಂತರವಾಗಿ ಸಾಗ್ತಾ ಇರ್ತೈತಿ. ನಾವು ಎಂತಹ ಕರ್ಮ ಮಾಡ್ತೀವಿ ಅಂತಹ ಮುಂದಿನ ಜನ್ಮ ನಮಗ ಕಟ್ಟಿಟ್ಟದ್ದು ಬುತ್ತಿ ನೋಡ್ರಿ. ಅದಕ್ಕೆ ಕರ್ಮ ಹೆಂಗಿರ್ತೈತಿವೋ ಅಂತಹ ಪ್ರಾಪ್ತಿ ಆಗ್ತೈತಿ. ಆತ್ಮ ಜನನ ಮರಣ ಅಂತ ಹೇಳಿ ಏನದ ಆ ಚಕ್ರದೊಳಗ ಆತ್ಮ ಮುಳುಗಿರ್ತೈತಿ. ಏನ ಮುಂದಿನ ಜನ್ಮಕ್ಕ ಕ್ಯಾರಿ ಮಾಡ್ಕೊಂಡು ಹೋಗ್ತೈತಿ, ತಗೊಂಡು ಹೋಗ್ತೈತಿ ಅಂತಂದ್ರ ಬುದ್ಧಿ ಮತ್ತು ಅದರ ಜೊತೆ ಮಾಡಿದಂತಹ ಕರ್ಮಗಳು, ಅದರ ಜೊತೆ ತಾನು ಏನ್ ಅನುಭವಿಸ್ಬೇಕು ಮುಂದಿನ ಜನ್ಮದೊಳಗ ಅದನ್ನಷ್ಟೇ ತಗೊಂಡು ಹೋಗ್ತೈತಿ. ಅದಕ್ಕೆ ಈ ಸತ್ತರಂದ್ರ ಮಂದಿ ಮಾತಾಡ್ತಿರ್ತಾರ ನೋಡ್ರಿ. ಸತ್ತಾಗ ಮಂದಿ ಮಾತಾಡ್ತಿರ್ತಾರ, ಹಿರಿಯರು ಮಾತಾಡ್ತಿರ್ತಾರ ಏನಂತ ಹೇಳಿ, ನೀ ಸತ್ತ ಕೂಡ್ಲೆ ಯಾರು ನಿನ್ನ ಜೋಡಿ ಬರುದಿಲ್ಲಪ್ಪ, ನಿನ್ನ ಜೋಡಿ ಯಾವ್ದು ಬರ್ತೈತಿ? ಪಾಪ ಪುಣ್ಯಗಳಷ್ಟೇ ಬರ್ತಾವ. ಅದಕ್ಕೆ ಇರುವಷ್ಟ ದಿವಸ ಚಲೋ ಕರ್ಮಗಳನ್ನ ಮಾಡ್ಕೊತ ಹೋಗ್ಬೇಕಾಕೈತಿ. ಚಲೋ ಕರ್ಮ ಮಾಡಿದ್ದ ಆತಂದ್ರ ಮುಂದಿನ ಜನ್ಮದೊಳಗ ಚಲೋ ದೇಹ ಸಿಗ್ತೈತಿ, ಚಲೋ ಮನಿ ಸಿಗ್ತೈತಿ, ಏನ್ ಬೇಕೆಲ್ಲ ಸಿಗ್ತೈತಿ. ನೀನು ಪಾಪ ಕೃತ್ಯಗಳನ್ನ ಮಾಡ್ಕೊಂತ ಹೋಗಿದ್ದಿ ಅಂತಂದ್ರ ಮುಂದಿನ ಜನ್ಮದೊಳಗೆ ನಮಗೆ ಯಾವುದು ಲಭಿಸಬೇಕು ಅದೆಲ್ಲವೂ ಆತ್ಮದೊಳಗ ಅದು ಪ್ರಿಂಟೆಡ್ ಇರ್ತೈತಿ. ದೇವರು ಬಹಳ ಶಾಣೆ ಇದ್ದಾನ. ಯಾರಿಗೆ ಯಾವ ಜನ್ಮದೊಳಗೆ ಏನ ಕೊಡಬೇಕು ಅಂತ ಹೇಳಿ ಅದೆಲ್ಲ ವಿಧಿ ಲಿಖಿತ ಬರೆದಿಟ್ಟಿರ್ತಾನ ದೇವ್ರ. ನಾವ್ ಎಂತ ಕರ್ಮ ಮಾಡ್ತೀವೋ ಅಂತದ್ ನಮಗ್ ಸಿಗತೈತಿ. ಹಂಗ ಮುಂದ ನಾಗಲಿಂಗ ಅವಧೂತರು ಏನ್ ಹೇಳ್ತಾರ ಅಂತಂದ್ರ,
ಈ ಆತ್ಮ ಏನೈತಿ, ಆತ್ಮವೇ ಜೀವರೂಪವಾಗಿ ಶರೀರ ಧಾರಣೆಯನ್ನ ಮಾಡಿಕೊಳ್ತದೆ. ಆ ಆತ್ಮ ವಸ್ತುವು ಸತ್ಯ ಸ್ವರೂಪಿಯಾದದ್ದು, ಜ್ಞಾನ ಸ್ವರೂಪಿಯಾದದ್ದು, ಆನಂದ ಸ್ವರೂಪಿಯಾದದ್ದು. ಹೀಗಾಗಿ ಜೀವವು ಶಾಶ್ವತವಾದ ಸತ್ಯ ಸ್ವರೂಪನಾಗಿದ್ದಾನೆ. ಸ್ಥೂಲ ದೇಹ ಅನಿತ್ಯವಾದುದರಿಂದ, ಮಿಥ್ಯೆಯಾದುದರಿಂದ, ಮಾಯೆಯಾದುದರಿಂದ ಅದನ್ನ ಗುರಿಯಾಗಿಟ್ಟುಕೊಂಡು ಗೋಳಾಡಿದರೆ ಏನು ಪ್ರಯೋಜನ? ಏನು ಪ್ರಯೋಜನ? ಎಂಥ ಮಾತಾಡ್ಯಾರ ನೋಡ್ರಿ ನಾಗಲಿಂಗ ಅವಧೂತರು, ಎಂಥ ಮಾತಾಡ್ಯಾರ ನೋಡ್ರಿ. ನಮ್ಮ ದೇಹದಿಂದ ವಿಸರ್ಜಿಸಿದ ಮಲವನ್ನು ಕಂಡ ನಾವು ಹೋಯಿತಲ್ಲ ನನ್ನ ಮಲ ಎಂದು ಗೋಳಾಡುವ ಮೂರ್ಖತನವನ್ನ ಮಾಡುತ್ತೇವೆ. ಅದು ಕಾಂಪತನದ ಪರಮಾವಧಿ ಅಲ್ಲವೇನು? ಅಂದ್ರೆ ನಮ್ಮ ದೇಹದಿಂದ ದಿನಾಲು ಮಲಮೂತ್ರ ವಿಸರ್ಜನೆ ಮಾಡ್ತೀವಿ ನಾವು. ಹೋಯ್ತಲ್ಲ ನನ್ನ ದೇಹದಿಂದ ಮಲಮೂತ್ರ ಅಂತ ಹೇಳಿ ಅದಕ್ಕೆ ಯಾರಾದರೂ ಗೋಳಾಡಿದವ್ರು ಇದ್ದಾರೇನು? ಯಾರಾದರೂ ಗೋಳಾಡಿದವ್ರು ಇದ್ದಾರ? ಯಾಕಂದ್ರೆ ಅದೊಂದು ಜಡ ವಸ್ತು, ನಿರ್ಜೀವ ಅದನ್ನ ನೆನಪಿಸಿಕೊಂಡು ನಾವು ಮರಗ್ತಾ ಇದ್ದೀವಿ ಅಂದ್ರೆ ಅದೊಂದು ಗಾಂಪತನದ ಪರಮಾವಧಿ, ಅಂದ್ರೆ ದಡ್ಡತನ, ಹುಚ್ಚತನದ ಪರಮಾವಧಿ. ಆತ್ಮ ದೇಹದಿಂದ ಹೋಯ್ತು ಅಂತಂದ್ರ ಅದೊಂದು ಜಡವಸ್ತು. ಆ ಜಡವಸ್ತುವನ್ನ ಮುಂದಿಟ್ಟುಕೊಂಡು ನಾವು ಗೋಳಾಡಿದ್ರೆ ಹೆಂಗ ಅಂಥೇಳಿ ಬಹಳ ಚಂದ ಮಾರ್ಮಿಕವಾಗಿ ನಾಗಲಿಂಗ ಅವಧೂತರು ಅಂತಲ್ಲೇ ಈ ತತ್ವಬೋಧನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿದ್ದ ಜನ ನಾಗಲಿಂಗ ಅವಧೂತರ ಮಾತನ್ನ ಕೇಳಿ ಮೂಕ ವಿಸ್ಮಿತ ಆಯ್ತು. ಸ್ಥೂಲ ಶರೀರಕ್ಕಾಗಿ ನಾನು ಅಳವನಲ್ಲ, ಪರಮ ಮಂಗಳವಾದ ಸತ್ಯ ವಸ್ತು ಹೋಯಿತು ಅಂಥೇಳಿ ನಾನು ಅಳುತ್ತಿದ್ದೇನೆ ಎಂದು ನೀನು ಹೇಳಿದರೂ ಆ ಮಾತು ಹೊಂದಗಡೆ ಆಗುವುದಿಲ್ಲ. ಗಂಡನು ನಿದ್ರೆಯಲ್ಲಿ ಮುಳುಗಿರುವಾಗ ಅವನ ಹೆಂಡತಿಯು ಅಯ್ಯೋ ನನ್ನ ಗಂಡ ಸತ್ತು ಹೋಗಿದ್ದಾನೆ, ನನಗಿನ್ಯಾರು ಗತಿ ಎಂದು ನೀನು ಅತ್ತರೆ ಅದು ಮೂರ್ಖತನ ಅಲ್ಲೇನು? ಅದು ಮೂರ್ಖತನ ಅಲ್ಲೇನು? ಸ್ಥೂಲ ಶರೀರಕ್ಕೆ ಮಾತ್ರವೇ ಮರಣ, ಆತ್ಮವಸ್ತುವಿಗೆ ಮರಣ ಇಲ್ಲ. ನಿನ್ನ ಮಗುವಿನ ಆತ್ಮ ಬೇರೆ ಶರೀರವನ್ನ ಧರಿಸಿಕೊಂಡು ಮತ್ತೆ ಹುಟ್ಟಿ ಬರುತ್ತದೆ. ಆದ್ದರಿಂದ ನೀನು ಮತಿವಂತಳಾಗು. ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳನ್ನ ಮುಂದು ಮಾಡಿಕೊಂಡು ದುಃಖ ಪಡುವುದು ಇದು ಯೋಗ್ಯ ಅಲ್ಲ ನಿನಗ, ಇದು ಯೋಗ್ಯ ಅಲ್ಲ ನಿನಗ ಅಂಥೇಳಿ ನಾಗಲಿಂಗ ಅವಧೂತರು ಆ ಚಂದ್ರಮ್ಮ ಹೇಳಿದ್ರು. ಆದ್ದರಿಂದ ತಾಯಿ, ನಾನು ನನ್ನದು ಎಂಬುದನ್ನ ಬದಿಗಿರಿಸಿ ಸದ್ಗುರುವನ್ನ ನೀನು ಆಶ್ರಯಿಸು. ನಾನು ಯಾರು ಎಂಬುದನ್ನರಿಯದೆ ಹುಟ್ಟು ಸಾವುಗಳ ಜಾಲದಲ್ಲಿ ಸಿಲುಕಿ ಬೀಳುವುದಾಗಿದೆ. ಸದ್ಗುರುವಿನಲ್ಲಿ ನಾನು ಯಾರು ಎಂದು ಪರಿಪ್ರಶ್ನೆ ಮಾಡಿ ಅವನ ಸೇವೆಯನ್ನ ಮಾಡಿ ನೀನು ಸತ್ಯ ವಸ್ತು ಎಂಬುದನ್ನ ಅರಿತುಕೋ, ನಿಜ ಮುಕ್ತಿಯನ್ನ ನೀನು ಪಡೆದುಕೋ. ಆಗ ನೀನು ಮನುಷ್ಯ ಕುಲದಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗ್ತೈತಿ ಅಂತ ಹೇಳಿ ಉಪದೇಶ ಮಾಡಿದ್ರು ನೋಡ್ರಿ. ನಾನು ಯಾರು ಅಂಥೇಳಿ ನೀನು ತಿಳ್ಕೊಲಿಲ್ಲ ಅಂದ್ರೆ ನಿನಗೆ ಗೊತ್ತಾಗೋದಿಲ್ಲ. ಈಗ ನಾನು ಮಾತಾಡ್ಲತ್ತೀನಿ ಅಂತಂದ್ರೆ ಈ ಬಾಯಿಂದ ನಾನು ಮಾತಾಡ್ತಾ ಇದ್ದೀನಿ, ಬಾಯಿ ನಾನಲ್ಲ. ಕಣ್ಣಿಂದ ನೋಡ್ತಾ ಇದ್ದೀನಿ ಅಂತಂದ್ರೆ ಕಣ್ಣು ನಾನಲ್ಲ. ಕೈಯಿಂದ ನಾನು ಬರಿತಾ ಇದ್ದೇನೆ, ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಕೈ ನಾನಲ್ಲ. ಕಾಲಿಂದ ನಾನು ಚಲಿಸ್ತಾ ಇದ್ದೇನೆ ಅಂತಂದ್ರೆ ಕಾಲು ನಾನಲ್ಲ. ಆದರೆ ಕಾಲು ನನ್ನದೇ, ಕೈ ನನ್ನದೇ, ಬಾಯಿ ನನ್ನದೇ, ಕಣ್ಣು ನನ್ನದೇ, ದೇಹ ನನ್ನದೇ ಹೊರತು ದೇಹ ನಾನಲ್ಲ. ಹಂಗಾದ್ರೆ ನಾನು ಅಂದ್ರೆ ಯಾರು ಇಲ್ಲಿ? ನಾನು ಅಂದ್ರೆ ಯಾರು? ನಾನು ಅಂತಂದ್ರೆ ಇಲ್ಲಿ ಆತ್ಮ. ನೀನು ಆತ್ಮ ಇದ್ದೀಯಾ? ಆದ್ರೆ ಈ ಆತ್ಮಕ್ಕ ದೇಹ ಒಂದು ಏನು ಅಂತಂದ್ರ ಇದೊಂದು ಮಾಧ್ಯಮ. ಆತ್ಮಕ್ಕೆ ದೇಹ ಒಂದು ಮಾಧ್ಯಮ. ಅದಕ್ಕೆ ನಿನ್ನನ್ನು ನೀನು ಯಾರು ಎಂಬುದನ್ನು ತಿಳ್ಕೊಂಡು ಗುರುವಿನ ಧ್ಯಾನದಲ್ಲಿ ಮುಳುಗು, ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿ ನೀನು ಮುಕ್ತಿಯನ್ನ ಹೊಂದು ಅಂಥೇಳಿ ನಾಗಲಿಂಗ ಅವಧೂತರು ಆ ಚಂದ್ರಮ್ಮಗ ಪರಿಪರಿಯಾಗಿ ಅದನ್ನ ವಿವರಣೆ ಮಾಡಿದ್ರು. ಅವಳಿಗಷ್ಟೇ ಅಲ್ಲ, ಅಲ್ಲಿದ್ದವರಿಗೆಲ್ಲರಿಗೂ ಅವರು ವಿವರಣೆ ಮಾಡಿದ್ರು.
ಈ ಮಾತು ನಾನು ಹೇಳಿದ್ರು ಕೂಡ ನಾಗಲಿಂಗ ಅವಧೂತರು ಅವ್ರಿಗೆ ಮಾಡಿಲ್ಲ, ನನಗೂ ಮಾಡ್ಯಾರ, ನಿಮಗೂ ಇದನ್ನ ಬೋಧಿಸ್ಯಾರ. ಇಂತಹ ಬೋಧನೆಗಳು ನಮ್ಮನ್ನ ಯಾವ ರೀತಿ ಸಮಾಜದೊಳಗೆ ಬದುಕಬೇಕು, ಯಾವ ರೀತಿ ಕರ್ಮಗಳನ್ನ ನಾವು ಮಾಡಬೇಕು, ಜನನ ಮರಣಗಳೆಂಬುದು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಅನ್ನೋದನ್ನ ನಾವು ಯಾವ ರೀತಿ ತಿಳಿದುಕೊಳ್ಳಬೇಕು ಅನ್ನುವಂಥದ್ದನ್ನ ಕೇವಲ ಅವರಿಗಷ್ಟೇ ಮಾಡಲಿಲ್ಲ, ನಮಗೂ ಮಾಡ್ಯಾರ, ನಿಮಗೂ ಮಾಡ್ಯಾರ. ಈ ಸಮಾಜ ಎಲ್ಲಿವರೆಗೆ ಇರ್ತೈತಿಲ್ಲ ಅಲ್ಲಿವರೆಗೆ ಈ ಬೋಧನೆ ಇದ್ದೇ ಇರ್ತೈತಿ. ಅದಕ್ಕಿಂತ ನಾಗಲಿಂಗ ಅವಧೂತರು ಮುಂದಿನ ದಿನಗಳೊಳಗೆ ಮತ್ತೆ ಯಾವ ರೀತಿ ತಮ್ಮ ಲೀಲೆಗಳನ್ನ ತೋರಿಸಿದ್ರು ಅನ್ನುವುದನ್ನ ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.